Hello, hi viewers, welcome back to our channel. So this is a KSET paper on 2025 KSET 2025 question paper. So reasoning related questions. So the first question: in certain language, if coffee is written as 3156655, then how will tea be written in the same language? So again, ಕನ್ನಡದಲ್ಲಿ ಒಂದು ನಿರ್ದಿಷ್ಟ ಭಾಷೆಯಲ್ಲಿ ಕಾಫಿಯನ್ನು 3156655 ಎಂದು ಬರೆದರೆ ಅದೇ ಭಾಷೆಯಲ್ಲಿ ಟೀನ ಹೇಗೆ ಬರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಕಾಫಿಯನ್ನು 3156655 ಅಂತ ಬರೆದಿದೆ. ಸೊ ಸಿದು ಪೊಸಿಷನ್ ಥರ್ಡ್ ಪೊಸಿಷನ್, ಓದು 15 ಪೊಸಿಷನ್, ಎಫ್ದು 6 ಪೊಸಿಷನ್, ಅಗೇನ್ ಎಫ್ದು 6, ಇದು 5th ಪೊಸಿಷನ್. ಸೊ 55 ಬರ್ತದೆ. ಸೊ ಅದೇ ರೀತಿ TEA. ಸೊ ಟಿದು ಪೊಸಿಷನ್ ಬಂದು 20, ಇದು 5, ಎದು ಪೊಸಿಷನ್ 1. ಸೊ ಹಿಯರ್ ದ ರೈಟ್ ಆನ್ಸರ್ ಆಪ್ಷನ್ third one is the right answer. So next question: a car covers a certain distance at the speed of 50 km/h in 6 hours. To cover the same distance in 4 hours, it must be travel at speed of. So options: 60 km/h, 20 km/h, 80 km/h, 70 km/h and 75 km/h. So ಕನ್ನಡದಲ್ಲಿ ಕ್ವಶನ್ ಈ ರೀತಿ ಇದೆ: ಒಂದು ಕಾರು 6 ಗಂಟೆಗಳಲ್ಲಿ 50 ಕಿಲೋಮೀಟರ್ ಗಂಟೆ ವೇಗದಲ್ಲಿ ಒಂದು ನಿರ್ದಿಷ್ಟ ದೂರವನ್ನು ಕ್ರಮಿಸುತ್ತದೆ. 4 ಗಂಟೆಗಳಲ್ಲಿ ಅದೇ ದೂರವನ್ನು ಕ್ರಮಿಸಲು ಅದು ಯಾವ ವೇಗದಲ್ಲಿ ಕ್ರಮಿಸಬೇಕಾಗುತ್ತದೆ? ಸೊ ದಿಸ್ ಈಸ್ ಅ ಕ್ವಶನ್. ಸೊ ಸ್ಪೀಡು 50 ಕಿಲೋಮೀಟರ್ ಇದೆ, ಟೈಮು 6 hours ಇದೆ ಇದು. ಸೊ ಸ್ಪೀಡ್ ಈಕ್ವಲ್ ಟು ಡಿಸ್ಟನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಸ್ಪೀಡ್ ಈಸ್ 50 ಇಂಟು 6. ಸೊ ಡಿಸ್ಟನ್ಸು 300 ಬರ್ತದೆ. ಸೊ 300 ಡಿಸ್ಟನ್ಸ್ ಬರ್ತದೆ. ಸೊ ಡಿಸ್ಟನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಸೊ ಸ್ಪೀಡ್ 50, ಟೈಮ್ 6, ಡಿಸ್ಟನ್ಸ್ 300. ಸೊ 4 ತಾಸಲ್ಲಿ ಎಷ್ಟು ಅಂತ ಕೇಳಿದರೆ, ಸೊ ಡಿಸ್ಟನ್ಸ್ ಈಕ್ವಲ್ ಟು 300/4. ಸೊ ಯು ಗೆಟ್ ಸಿಂಪ್ಲಿಫೈ. 4 1s, 4 7s, 4 5s. ಸೊ 75, ಡಿಸ್ಟನ್ಸ್ 75 ಬರ್ತದೆ. ದ ರೈಟ್ ಆನ್ಸರ್ ಆಪ್ಷನ್ ನಂಬರ್ 4, 75 km/h. So if you like this video, please subscribe my channel for more videos. Thank you.